ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಾಂಬ್ರುಳಿ ಸಸಿ ಹೇಗೆ ನೆಡುವುದು, ಸಾಂಬ್ರುಳಿ ಹೇಗೆ ತೆಗೆಯುವುದು ಅದರ ವಿಡಿಯೋ ಮಾಡ್ತಿದ್ದೇನೆ. ನಮ್ಮ ಅಕ್ಕ ಅದನ್ನು ನೆಡ್ತಾರೆ, ಹಾಗೆ ಅಲ್ಲಿಗೆ ಬಂದ್ವಿ ಅವರ ಮನೆಗೆ. ನೋಡಿ, ಇಲ್ಲಿ ಅದರ ಬೀಜ ಬಿದ್ದು ಹೀಗೆ ಬಲ್ಲೆಯಲ್ಲಿ ಆಗಿದೆ ಅದರ ಸಸಿ. ಅದನ್ನು ಹೀಗೆ ನಾನು ಎಣಿಸಿದ್ದು ಬುಡದಿಂದ ತೆಗಿತಾರೇನಂತ, ಹೀಗೆ ಕಟ್ ಕಟ್ ಮಾಡಿ ತೆಗಿತಿದ್ದಾರೆ. ಇದನ್ನು ಹೀಗೆ ನೆಡುದಂತೆ. ಎಲ್ಲ ಚಿಗುರು ತಗೊಂಡು ಹೋಗ್ತಿದ್ದಾರೆ. ಎಲ್ಲ ನೆಡಲಿಕ್ಕೆ ರೆಡಿ ಸಹ ಮಾಡಿಟ್ಟಿದ್ದಾರೆ. ನೋಡಿ, ಈ ಥರ ಗೊಬ್ಬರ ಎಲ್ಲ ಸ್ವಲ್ಪ ಮಣ್ಣಿನ ಹುಡಿ ಎಲ್ಲ ಹಾಕಿ ಹೀಗೆ ಬೆರಳಲ್ಲಿ ಸ್ವಲ್ಪ ಊರಿ ಅದನ್ನು ಸಸಿ ನೆಡ್ತಿದ್ದಾರೆ ಲೈನಲ್ಲಿ, ಸ್ವಲ್ಪ ಸ್ವಲ್ಪ ದೂರ. ಅದಿನ್ನು ದೊಡ್ಡದಾಗುವಾಗ ಫುಲ್ಲು ಕವರ್ ಆಗ್ತದಂತೆ. ಹಾಗೆ ಈಗ ಫುಲ್ಲು ದೂರ ನೆಟ್ಟಾಯಿತು. ಇನ್ನು ಸ್ವಲ್ಪ ದಿನ ಬಿಟ್ಟು ಬರುವ. ನೋಡಿ ಹೇಗೆ ಸಸಿಗಳೆಲ್ಲ ಜೀವಾಗಿದೆ. ಹುಲ್ಲೆಲ್ಲ ತುಂಬ ಬಂದಿದೆ, ಅಂದರೆ ಮಳೆ ಸಹ ಉಂಟು. ಹಾಗಾಗಿ ಈ ಹುಲ್ಲನ್ನೆಲ್ಲ ತೆಗೆದು ಈಗ ಇದಕ್ಕೆ ಗೊಬ್ಬರ ಮಣ್ಣೆಲ್ಲ ಹಾಕಬೇಕು ಅಂತ ಹೇಳಿದರು. ಈ ವಿಡಿಯೋಗೆ ಬಂದಿದೆ ಅಂತ ಹುಲ್ಲೆಲ್ಲ ತೆಗೆದಿದ್ದಾರೆ. ಈ ಸರ್ತಿ ಮಳೆ ಸಹ ಜೋರುಂಟು, ಹಾಗಾಗಿ ಸಾಂಬ್ರುಳಿ ಸಹ ಆಗ್ತದಿಲ್ವಾ ಅಂತ ಹೇಳ್ತಿದ್ರು. ಇನ್ನು ನೋಡಬೇಕು ಇದೆಲ್ಲ ಆದಮೇಲೆ. ಈಗ ಅದರ ಸುತ್ತ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಹೀಗೆ ಸ್ಮೂತ್ ಮಾಡ್ತಿದ್ದಾರೆ ತೆಗೆದು. ಅದಕ್ಕೆ ಇನ್ನು ಗೊಬ್ಬರ ಇಟ್ಟು ಮಣ್ಣು ಹಾಕ್ತಾರೆ. ಹಾಗಾಗಿ ಗೊಬ್ಬರದ ಹುಡಿ ಹಾಕ್ತಿದ್ದಾರೆ. ಗೊಬ್ಬರದ ಹುಡಿ ಸುತ್ತ, ಅದರ ಗಿಡದ ಸುತ್ತ ಬಲ್ಲಕ್ಕೆ ನೆಕ್ಸ್ಟ್ ಮಣ್ಣು ಹಾಕಿದ್ರು. ಅದಕ್ಕೆ ಸರಗಿಲಿ ಹಾಕ್ತಿದ್ದಾರೆ. ಮಣ್ಣೆಲ್ಲ ಮಳೆಗಾಲಕ್ಕೆ ಕೊಚ್ಚಿ ಹೋಗದ ಹಾಗೆ ಎಲ್ಲ ಸುತ್ತ ಅದಕ್ಕೆ ಹಾಕ್ತಾರೆ. ಇದು ಒಳ್ಳೆಯದಾಗಲಿ, ನೆಕ್ಸ್ಟ್ ಬರುವ ವಿಡಿಯೋ ಮಾಡಲಿಕ್ಕೆ. ನೋಡಿ ಹೇಗೆ ದಪ್ಪ ಹಾಗೆ ಹೇಗೆ ಬೆಳೆದಿದೆ ನೋಡಿ, ಎಲ್ಲ ಬಂದಿದೆ ಗಿಡ. ಇನ್ನು ಇದರಲ್ಲಿ ಸಾಂಬ್ರಾಣಿ ಅಂತ ಎಲ್ಲೋ ಗೊತ್ತಿಲ್ಲ, ನೋಡಬೇಕು. ಇವತ್ತು ತೆಗೆಯುವುದಲ್ಲ, ಇದು ನಾನು ಮಿಡ್ಲಲ್ಲಿ ಒಮ್ಮೆ ವಿಡಿಯೋ ಮಾಡಲಿಕ್ಕೆ ಬಂದದ್ದು. ಹೇಗೆ ಬಂದಿದೆ ನೋಡಲಿಕ್ಕೆ. ತುಂಬ ದೂರ ನೆಟ್ಟಿದ್ರು. ಈಗ ಹೇಗೆ ದಪ್ಪ ಆಗಿ ಬಂದಿದೆ ನೋಡಿ. ಮಳೆ ಸಹ ತುಂಬ ಇತ್ತು, ಹಾಗಾಗಿ ಇದು ದಪ್ಪ ಬಂದಿದೆ. ಉದ್ದ ಸಹ ಇಟ್ಟಿದ್ದಾರೆ. ನೋಡುವ, ತೆಗೆಯೋ ಟೈಮ್ಗೆ ಬರುವ. ಈಗ ಮಳೆಗಾಲ ಸಹ ಮುಗ್ದಿದೆ. ಇದು ಸಾಂಬ್ರಾಣಿ ಸಹ ರೆಡಿ ಆಗಿದೆ, ತೆಗಿಲಿಕ್ಕೆ ಬಂದಿದ್ದಾರೆ. ನನ್ನನ್ನು ಸಹ ಕರೆದ್ರು, ನಾನು ಸಹ ಬಂದೆ. ತೆಗಿತಾರೆ ನೋಡಿ. ಮಣ್ಣಾದ ನೋಡಿ ಇದರಲ್ಲಿ ಕಾಣ್ತಾ ಉಂಟು. ಅದು ಹೆಗ್ಗಣ ಎಲ್ಲ ತಿಂತದಂತೆ, ಮತ್ತೆ ನಾಯಿಗಳು ಸಹ ಒತ್ತಿ ಹಾಕ್ತವೆ ಎಂತ ಉಂಟಂತ. ಹಾಗಾಗಿ ಅದೆಲ್ಲ ಮೇಲೆ ಬಿದ್ದಿದೆ. ಹೆಗ್ಗಣ ಸಹ ತಿಂತವೆ ಹೇಳ್ತಾರೆ. ಬೀಜ ಮಣ್ಣಿನ ಗೆಟ್ಟಿ ಥರವೇ ಉಂಟು. ಬೀಜ ಒಕ್ಕಿ ತೆಗೆದಿದ್ದಾರೆ. ಆ ಗಿಡವನ್ನು ಎಳೆದು ತೆಗೆಯುವಾಗ ಬರ್ತದೆ ಅದು ಅದರ ಒಟ್ಟಿಗೆ. ಮಾಡುವಾಗ ಸುಲಭ ಕಾಣ್ತದೆ, ಸುಲಭ ಇದ್ದ ಹಾಗೆ. ನೋಡಿ, ಹೀಗೆ ಎಳೆದಿದ್ರು. ಅದರಲ್ಲಿ ಬೀಜ ಥರ ಕಾಣ್ತದೆ ನೋಡಿ, ಅದನ್ನು ತೆಗೆದು. ಇನ್ನು ಅದು ಗಿಡ ವೇಸ್ಟ್ ಕಾಣಿಸುತ್ತೆ. ಇದರಲ್ಲಿ ಬೀಜ ಉಳಿದದ್ರಲ್ಲಿ ಬೇರೆ ಟೈಮಿಗೆ ಇನ್ನು ಜೀವ ಆಗ್ತದೆ. ಅದನ್ನು ಪುನಃ ಕಟ್ ಮಾಡಿ ನೆಡ್ತಾರೆ. ಒಂದು ದರದಲ್ಲಿ ಸುಮಾರು ಆಯ್ತು ಈಗ ಸಾಂಬ್ರಾಣಿ. ಮಾತ್ರ ಸಣ್ಣ ಸಣ್ಣದು, ತುಂಬ ದೊಡ್ಡದಿಲ್ಲ, ಸಣ್ಣ ಸಣ್ಣದಾಗಿದೆ. ಮಳೆ ಜಾಸ್ತಿ ಇದ್ದದಕ್ಕಾಗಿ ಅಷ್ಟು ಏನು ಒಳ್ಳೆ ಬರಲಿಲ್ಲ ಹೇಳಿದರು. ಕಲ್ಲು ಹೆಕ್ತಾರ ಸಾಂಬ್ರಾಣಿ ಹೆಕ್ತಾರ ಗೊತ್ತಾಗ್ತಿಲ್ಲ, ಅಷ್ಟು ಸ್ಪೀಡಲ್ಲಿ ಹಾಕ್ತಾ ಇದ್ದಾರೆ. ನೋಡುವ. ನೋಡಿ, ಲಿಟ್ಟು ಸಿಕ್ಕಿದೆ. ಸಣ್ಣ ದೊಡ್ಡ ಮಣ್ಣಿಗೆ ಗೆಟ್ಟಿ ಎಲ್ಲ ಮಿಕ್ಸ್ ಉಂಟು. ಈಗ ಬೇರೆ ಬೇರೆ ಮಾಡ್ಲಿಕ್ಕೆ ಉಂಟು ಹೋಗಿ. ಎಷ್ಟು ಸಾಂಬ್ರಾಣಿ ಸಿಕ್ಕಿದೆ ನೋಡಿ ನಮಗೆ. ಇದರಲ್ಲಿ ಸಾರು ಮತ್ತು ಪಲ್ಯ ಮತ್ತು ಕೆಲವು ಸಲ ಬೇಯಿಸಿ ಸಹ ತಿಂತೇವೆ ನಾವು. ಒಳ್ಳೆ ಆಗ್ತದೆ ಮಾಂಸದ ಥರ.
ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.